ಮೋದಿ ಸರ್ಕಾರ ಹಣ ದೋಚುತ್ತಿದೆ. ಕರ್ನಾಟಕದ ಕಾಂಗ್ರೆಸ್ಸಿನ ಹಾಲಿ ಸಚಿವರೊಬ್ಬರ ಆರೋಪ. ಸಂಪೂರ್ಣ ಪ್ರದರ್ಶನ ಮಾಡುತ್ತಿದ್ದೇನೆ ಎಂದ ಪ್ರಿಯಾಂಕ್ ಖರ್ಗೆ. ಸಾರ್ವಜನಿಕ ವಲಯದ ಬ್ಯಾಂಕ್ಗಳು 6.15 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿವೆ. ನಿರಂತರವಾಗಿ ಬಿಜೆಪಿಯ ಆಡಳಿತವನ್ನ ತರಾಟೆಗೆ ತೆಗೆದುಕೊಳ್ಳುವ ಕಾಂಗ್ರೆಸ್ಸಿನ ಸಚಿವರುಗಳ ಪೈಕಿ ಪ್ರಿಯಾಂಕ್ ಖರ್ಗೆ ಪ್ರಮುಖರಾಗಿ ಕಾಣಿಸಿಕೊಳ್ತಾರೆ. ಮೋದಿ ಜನರ ಹಣವನ್ನು ನುಂಗಿ ಹಾಕ್ತಿದ್ದಾರೆ. ಸಾರ್ವಜನಿಕ ವಲಯದ ಬ್ಯಾಂಕುಗಳು 6.15 ಲಕ್ಷ ಸಾಲ ಮನ್ನಾ ಮಾಡ್ಕೊಂಡಿದೆ ಆಗಿದೆ. ಹಾಗಾದ್ರೆ ಈ ಬೃಹತ್ ಸಾಲ ಮನ್ನಾಗಳಿಂದ ಯಾರಿಗೆ ಲಾಭ? ರೈತರಿಗೆ ಲಾಭ ಇಲ್ಲ, ಸಣ್ಣ ವ್ಯಾಪಾರಿಗಳಿಗೆ ಲಾಭ ಇಲ್ಲ, ಸಣ್ಣ ಉದ್ಯಮಿಗಳಿಗೂ ಲಾಭ ಇಲ್ಲ, ಸಾಮಾನ್ಯ ಸಾಲಗಾರರಿಗೂ ಲಾಭ ಇಲ್ಲ. ಅತಿ ದೊಡ್ಡ ಲಾಭ ಪಡೆದವರು ಮೋದಿಜಿಯವರ ದೊಡ್ಡ ಕಾರ್ಪೊರೇಟ್ ಸ್ನೇಹಿತರು. ಅವರ ಸಾಲಗಳು ದಾಖಲೆಗಳಿಂದ ಸದ್ದಿಲ್ಲದೆ ಕಣ್ಮರೆಯಾಗುತ್ತವೆ. ಆದರೆ ಸಾಮಾನ್ಯ ನಾಗರಿಕರ ಪ್ರತಿ ರೂಪಾಯಿಗೂ ಲೆಕ್ಕ ಕೇಳುತ್ತಾರೆ. ಇದನ್ನು ಹೇಳುತ್ತಿರೋದು ಯಾರು? ಪ್ರಿಯಾಂಕ್ ಖರ್ಗೆ. ITBT ಸಚಿವರು, ಗ್ರಾಮೀಣಾಭಿವೃದ್ಧಿ ಸಚಿವರು. ಅನೇಕ ಕಾರಣಗಳನ್ನು ಕೊಡ್ತಾರೆ. ಅವರು ಒಂದು ಪೋಸ್ಟನ್ನೇ ಹಾಕೊಂಡಿದ್ದಾರೆ, ಅವರ ಅಧಿಕೃತ ಪೋಸ್ಟ್. ಮೋದಿ ಸರ್ಕಾರ ಹಣ ದೋಚುತ್ತಾ ಇದೆ, ಅದರ ಸಂಪೂರ್ಣ ಪ್ರದರ್ಶನವನ್ನ ನಾನು ಮಾಡ್ತೀನಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳ್ಕೊಂಡು ಸುಮ್ಮನಾಗಲಿಲ್ಲ. ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಪೋಸ್ಟ್ ಕೂಡ ಹಾಕ್ತಾರೆ. ಸಾರ್ವಜನಿಕ ವಲಯದ ಬ್ಯಾಂಕುಗಳು 6.15 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿವೆ. ಹಾಗಾದ್ರೆ ಈ ಬೃಹತ್ ಸಾಲ ಮನ್ನಾಗಳಿಂದ ನಿಜವಾಗಿಯೂ ಲಾಭ ಪಡೆದವರು ಯಾರು? ಇದರಿಂದ ಇಲ್ಲಿನ ಬಡ ಜನ ಲಾಭ ಪಡ್ಕೊಂಡಿಲ್ಲ, ಮಧ್ಯಮ ವರ್ಗ ಲಾಭ ಪಡ್ಕೊಂಡಿಲ್ಲ, ಇಲ್ಲಿನ ರೈತಾಪಿ ವರ್ಗ ಲಾಭ ಪಡ್ಕೊಂಡಿಲ್ಲ, ಇಲ್ಲಿನ ಬುಡಕಟ್ಟು ಜನಾಂಗ ಲಾಭ ಪಡ್ಕೊಂಡಿಲ್ಲ, ಯಾವುದೇ ಸಮುದಾಯವೂ ಲಾಭ ಪಡ್ಕೊಂಡಿಲ್ಲ. ರೈತರಿಂದಾಗಲಿ, ಸಣ್ಣ ವ್ಯಾಪಾರಿಗಳಿಂದಾಗಲಿ, ಸಣ್ಣ ಉದ್ಯಮಿಗಳಿಂದಾಗಲಿ, ಸಾಮಾನ್ಯ ಸಾಲಗಾರರಿಗಾಗಲಿ ಇದರ ಲಾಭ ಬಂದಿದ್ದು ಅತಿ ದೊಡ್ಡ ಲಾಭ ಪಡೆದವರು ಮೋದಿಜಿಯವರ ದೊಡ್ಡ ಕಾರ್ಪೊರೇಟ್ ಸ್ನೇಹಿತರು. ಅವರ ಸಾಲಗಳು ದಾಖಲೆಗಳಿಂದ ಸದ್ದಿಲ್ಲದೆ ಕಣ್ಮರೆಯಾಗುತ್ತಿವೆ. ಆದರೆ ಸಾಮಾನ್ಯ ನಾಗರಿಕರ ಪ್ರತಿ ರೂಪಾಯಿಗೂ ಕೂಡ ಲೆಕ್ಕ ಕೇಳುತ್ತಿದ್ದಾರೆ. ಅಂದರೆ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡ್ತಾ ಇರೋದು ಈಗಾಗಲೇ ಸಾರ್ವಜನಿಕ ವಲಯಗಳಲ್ಲೂ ಕೂಡ ಬಹಳಷ್ಟು ಚರ್ಚೆ ಕಾಣುವಾಗಿದೆ. ಆದರೆ ಈ ಒಂದು ಹೇಳಿಕೆಯನ್ನು ಬಿಜೆಪಿ ಮಾತ್ರ ಅಧಿಕೃತವಾಗಿ ಅಲ್ಲೆಗಳಿತಾ ಬರ್ತಿದೆ. ಮೋದಿಜಿಯವರ ಆಡಳಿತದಲ್ಲಿ ಮಧ್ಯಮ ವರ್ಗ, ಬಡವರ್ಗಕ್ಕೆ ನಷ್ಟ ಆಗ್ತಾ ಇದೆ, ಸಾಲ ಮನ್ನಾ ಆಗಿದೆ. ಆದರೆ ಸಾಲ ಮನ್ನಾದಿಂದ ಲಾಭ ಪಡೆದುಕೊಂಡವರ ಲೀಸ್ಟೇ ಅವರು ಹೇಳುತ್ತಿದ್ದಾರೆ. ಸಾರ್ವಜನಿಕ ವಲಯದ ಸಂಪೂರ್ಣ ಪ್ರದರ್ಶನವನ್ನು ಮಾಡುತ್ತಿದ್ದೇನೆ ಎಂದ ಪ್ರಿಯಾಂಕ್ ಖರ್ಗೆ ಸಾರ್ವಜನಿಕ ವಲಯದ ಬ್ಯಾಂಕುಗಳ 6.15 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದೆ. ಹಾಗಾದರೆ ಈ ಬೃಹತ್ ಸಾಲ ಮನ್ನಾಗಳಿಂದ ನಿಜವಾಗಿಯೂ ಲಾಭ ಪಡೆದವರು ಯಾರು? ರೈತರಲ್ಲ, ಸಣ್ಣ ವ್ಯಾಪಾರಿಗಳಲ್ಲ, ಸಣ್ಣ ಉದ್ಯಮಿಗಳಲ್ಲ, ಸಾಮಾನ್ಯ ಸಾಲಗಾರರಲ್ಲ. ಅತಿ ದೊಡ್ಡ ಲಾಭ ಪಡೆದವರು ಮೋದಿಜಿಯವರ ದೊಡ್ಡ ಕಾರ್ಪೊರೇಟ್ ಸ್ನೇಹಿತರು. ಅವರ ಸಾಲಗಳು ದಾಖಲೆಗಳಿಂದ ಸದ್ದಿಲ್ಲದೆ ಕಣ್ಮರೆಯಾಗುತ್ತಿವೆ. ಆದರೆ ಸಾಮಾನ್ಯ ನಾಗರಿಕರ ಪ್ರತಿ ರೂಪಾಯಿಗೂ ಕೂಡ ಲೆಕ್ಕ ಕೇಳುತ್ತಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ತನ್ನ ಪೋಸ್ಟ್ ಮುಖಾಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.